ಬಂಗಾರಪ್ಪನವರು ಇದೇ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಬ್ಯಾಂಕನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದರು. ಆವಾಗ ಈ ಮುರ್ತೇದಾರರ ಬ್ಯಾಂಕ್ ಒಂದು ಪ್ರಾರಂಭ ಮಾಡಬೇಕು, ಶೇಂದಿ ತೆಗೆಯೋರ ಬ್ಯಾಂಕ್ ಒಂದು ಪ್ರಾರಂಭ ಮಾಡಬೇಕು ಅಂಥೇಳಿ 2,000 ರೂಪಾಯಿ ನಾವು ಕೆಲವ್ರ ಹತ್ರ ಪಟ್ಟಿ ಮಾಡ್ಕೊಂಡು ಹೋದೆವು. ಅಂದರೆ ಕೊರಗ ಪೂಜಾರೇ ಹೋದದ್ದು, ಹಿಂದೆ ನಾನು ಇರ್ತಾಯಿದ್ದೆ, ನಮ್ಮ ಬ್ಯಾಂಕಿಗೆ ಡಿಪಾಸಿಟ್ ಕೊಡಿ ಅಂತೇಳಿ. ಆಗ ಹಣ ಇಡುವವರು ಹೇಳ್ತಾಯಿದ್ರು, ಹಣ ಕೊಡುವುದು ನಮ್ಮ ಹಣಕ್ಕೆ ಭದ್ರತೆ ಯಾರು ಕೇಳಿ. ಯಾಕಂದರೆ 10-11 ಜನ ಸೊಸೈಟಿಯಲ್ಲಿ ನಿರ್ದೇಶಕರಲ್ಲಿ ಹೆಬ್ಬೆಟ್ಟಿನವರೇ ಹೆಚ್ಚಿದ್ರು. ಅಂಥವ್ರು ನಾವು ಹೇಗೆ ಹಣ ಕಾಯ್ತೀರಿ ಅಂತ ಕೇಳ್ತಾಯಿದ್ರು. ಇವತ್ತು ಕಾಲಗಳು ಮುಚ್ಚಿ ಈ 33-34 ವರ್ಷ ಪ್ರಾಯದಲ್ಲಿ ಈ ನಮ್ಮ ಸೊಸೈಟಿಯ ವಯಸ್ಸಿನಲ್ಲಿ 100 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಕೊಂಡು, 100 ಕೋಟಿ ರೂಪಾಯಿ ಚಿನ್ನಾಭರಣ ಇಟ್ಟು ಅಡ ಇಟ್ಟುಕೊಂಡು, ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ 5 ಸ್ಟಾರ್ ಮಾದರಿಯ ಒಂದು ಬಿಲ್ಡಿಂಗನ್ನು ಕಟ್ಟಿ, ಹೋಟೆಲ್ ಮಾದರಿ ಬಿಲ್ಡಿಂಗನ್ನು ಕಟ್ಟಿ, ಈಗ ಕೇಳಿದರೆ ಇನ್ನು ಅರ್ಧ ಗಂಟೆಯಲ್ಲಿ 1 ಲಕ್ಷ ರೂಪಾಯಿ ತುರ್ತು ಸಾಲ ಕೊಡುವಂಥ ಸೊಸೈಟಿ ಯಾವುದು ಕೇಳಿದರೆ ಅದು ಮುರ್ತೇದಾರರ ಸೊಸೈಟಿ ಅನ್ನುವಂಥ ಗೌರವಕ್ಕೆ ಇವತ್ತು ಈ ಪಾತ್ರ ಆಗಿದೆ ಅನ್ನೋದೇ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ. ಈ ಮುರ್ತೇದಾರರ ಚಳುವಳಿ ನಡೆದು ಬಂದ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾಗಿಲ್ಲ. ಈ ಲಂಕೇಶ್ ಪತ್ರಿಕೆ ಅಂತೇಳಿ ಒಂದು ಪತ್ರಿಕೆ ಇದೆ, ಇವತ್ತು ಇರಬಹುದು, ಆ ಪ್ರಮಾಣದಲ್ಲಿಲ್ಲ. ಈ ರಾಜಣ್ಣ ಹತ್ರ ಯಾಕೆ ಹೇಳಬೇಕು ಅಂದರೆ ಈ ಲಂಕೇಶ್ ಪತ್ರಿಕೆ ಬಗ್ಗೆ ಸ್ವಲ್ಪ ಒಡನಾಟ, ಆ ವೈಚಾರಿಕ ವಿಚಾರದಲ್ಲಿ ಇದ್ರ ಬಗ್ಗೆ ಬದ್ಧತೆ ಇದ್ದವ್ರು ನೀವು. ಇಡೀ ಕರ್ನಾಟಕದಲ್ಲಿ ಗೋಕಾಕ್ ಚಳುವಳಿ ನಡೆದು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಒಂದು ರೀತಿಯಲ್ಲಿ ಹೊತ್ತಿ ಉರಿಯೋ ವಾತಾವರಣ ಸೃಷ್ಟಿಯಾಗಿತ್ತು ಚಳುವಳಿಯಲ್ಲಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಸುಳ್ಳು ಎತ್ತಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಈ ರೈತರ ಚಳುವಳಿಯಲ್ಲಿ ನವಲಗುಂದಲ್ಲಾಗಿರುವಂಥ ಗಲಾಟೆಯಿಂದಾಗಿ ಇಡೀ ಕರ್ನಾಟಕದಲ್ಲಿ ರೈತ ಚಳುವಳಿ ಮಾರ್ದನಿಸಿತ್ತು. ಆವಾಗ ಯಾರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಚಳುವಳಿ ಆದದ್ದು ಕಡಿಮೆ. ಆವಾಗ ಲಂಕೇಶ್ ಒಂದು ಲೇಖನ ಬರೀತಾರೆ, ಏನಂದರೆ ವಿದ್ಯೆಗೂ ವ್ಯಾಪಾರಕ್ಕೂ ಗಂಟು ಹಾಕಿರುವಂಥ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆ ಜನಪರ ಹೋರಾಟಕ್ಕೆ ಹೇಳಿಸಿದ ಜಿಲ್ಲೆ ಅಲ್ಲ ಅಂತ ಬರೀತಾರೆ. ಆಗ ಕಾಲಗಳು ಉರುಳಿ ಹೋಯಿತು. ದಕ್ಷಿಣ ಕನ್ನಡ ಜನಪರ ಹೋರಾಟಕ್ಕೆ ಹೇಳಿಸಿದ ನೆಲ ಅಲ್ಲ ಅನ್ನುವಂಥ ಸಂದರ್ಭದಲ್ಲಿ ಶೇಂದಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಆವಾಗ ಗೋಕಾಕ್ ಚಳುವಳಿಯಲ್ಲಿ ಸುಮ್ಮನಿದ್ದಂಥ, ಕನ್ನಡ ಚಳುವಳಿಯಲ್ಲಿ ಮಾತೇ ಆಡದೇ ಇರುವಂಥ ಕರಾವಳಿ ಜಿಲ್ಲೆಯ ಹೆಬ್ಬೆಟ್ಟಿನ ಶೇಂದಿ ತೆಗೆಯುವಂಥ ಮುರ್ತೇದಾರರು ಬೀದಿಗಿಳಿದು ಬಿಟ್ಟರು. ಈ ಮುರ್ತೇದಾರರ ಹೋರಾಟ ಹೇಗಿತ್ತು ಅಂತ ಹೇಳಿದರೆ ಪಕ್ಷಾತೀತವಾಗಿ ನಡೆದಿತ್ತು. ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದು ಹೋರಾಟ ನಡೀತು. ಭಾವನೆಯನ್ನು ಭಾಷೆಯ ಮೂಲಕ ಹೇಳಲಿಕ್ಕೆ ಬಾರದೇ ಇರುವಂಥ, ಭಾಷೆಯನ್ನು ಬರಹದ ಮೂಲಕ ಪ್ರಕಟಿಸಲಿಕ್ಕೆ ಗೊತ್ತಿಲ್ಲದಿರುವಂಥ, ಹೆಬ್ಬೆಟ್ಟಿನವರೇ ಹೆಚ್ಚಾಗಿರುವಂಥ ಶೇಂದಿ ತೆಗೆಯುವಂಥ ಮುರ್ತೇದಾರರ ಚಳುವಳಿಯಿಂದಾಗಿ ಇಡೀ ಕರ್ನಾಟಕ ಸರ್ಕಾರದ ಮಗ್ಗಲು ಮಗುಚಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಸಂಪುಟ ಸಭೆಯಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಶೇಂದಿ ನಿಷೇಧ ಕಾಯ್ದೆಯಿಂದ ವಿನಾಯಿತಿ ಕೊಡುವಂಥ ಒಂದು ಆದೇಶವನ್ನು ಅವರು ಹೊರಡಿಸೇ ಬಿಟ್ಟರು. ಯಾವ ಲಂಕೇಶ್ ಪತ್ರಿಕೆ ಆ ಸಂದರ್ಭದಲ್ಲಿ ಜನಪರ ಹೋರಾಟಕ್ಕೆ ಈ ನೆಲ ಹೇಳಿಸಿದ್ದಲ್ಲ ಅಂತ ಹೇಳಿತ್ತು, ಅದೇ ಲಂಕೇಶರು ಸಂಪಾದಕೀಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬೇಕಾದಕ್ಕೆ ಮಾತ್ರ ಚಳವಳಿ ಮಾಡ್ತಾರೆ ಅಂತ ಗೊತ್ತಾಯಿತು ಅಂತೇಳಿ ಪ್ರಶಂಸೆಯ ಮಾತುಗಳನ್ನು ಆಡಿದ್ದನ್ನು ನಾನು ಕೇಳಿದ್ದೆ. ಹಾಗಾಗಿ ಈ ಮುರ್ತೇದಾರರ ಚಳವಳಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೆವು. 34 ವರ್ಷಗಳ ಕೆಳಗೆ ನಮ್ಮ ಸೊಸೈಟಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಕೊರಗ ಪೂಜಾರರು ಎಲ್ಲರ ತಂಡದ ಜೊತೆಯಲ್ಲಿ ನಾನು ಹೋಗಿದ್ದೆ. ಕೆಲವು ಸನ್ಯಾಸಿಗಳ ಹತ್ರ, ಸ್ವಾಮಿಗಳ ಹತ್ರ ಹೋದೆವು, ಸಾಧುಗಳ ಹತ್ರ ಹೋದೆವು, ಸಂತರ ಹತ್ರ ಹೋದೆವು, ಧರ್ಮಾಧಿಕಾರಿಗಳ ಹತ್ರ ಹೋದೆವು, ನಮ್ಮ ಸೊಸೈಟಿ ಉದ್ಘಾಟನೆ ಮಾಡಲಿಕ್ಕೆ ಬನ್ನಿ ಅಂತೇಳಿ. ಅವರೆಲ್ಲ ಒಂದೇ ಮಾತು ಹೇಳಿದ್ದೇನೆಂದರೆ, ನಾವೆಲ್ಲ ಮದ್ಯವನ್ನು ಕುಡಿಬೇಡಿ ಅಂತ ಹೇಳುವವರು, ನೀವು ಶೇಂದಿ ಮಾರಾಟವನ್ನು ಬಂದು ನಾನು ಉದ್ಘಾಟನೆ ಮಾಡಿದರೆ ಏನಂತಾರಪ್ಪ ಜನ ಅಂತ ಕೇಳಿದ್ವಿ. ಕಡೆಗೆ ಹೋಗಿ ಬಂಗಾರಪ್ಪನ ಹತ್ರ ಹೋದೆವು. ಬಂಗಾರಪ್ಪನವರು ಆವಾಗ ಅಧಿಕಾರದಿಂದ ಕೆಳಗಿಳಿದಿದ್ದರು. ಕೆಳಗಿಳಿದು ಬಂದು ಇದೇ ವೇದಿಕೆಯಲ್ಲಿ ನಮ್ಮನ್ನು ಉದ್ಘಾಟನೆ ಮಾಡಿ, ಅವತ್ತು ಮಾಡಿರುವಂಥ ಉದ್ಘಾಟನೆಯ ಪರಿಕಲ್ಪನೆಯಿಂದಾಗಿ ಇವತ್ತು ಕೊರಗ ಪೂಜಾರಿಯವರ ತಂಡ ಬಂಗಾರಪ್ಪನವರ ಸಭಾಭವನ ಅಂತ ಹೇಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಭಾಭವನವನ್ನು ಕಟ್ಟಿ ಅದನ್ನು ಸಮರ್ಪಣೆ ಮಾಡಿದೆ ಅನ್ನೋದೇ ನನಗಾದಂಥ ಖುಷಿಗಳಲ್ಲಿ, ಸಂಭ್ರಮಗಳಲ್ಲಿ ಒಂದು ಅಂತ ನಾನು ಭಾವಿಸಿ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ, ಹೆಮ್ಮೆಯಿಂದ ಗೌರವಿಸಿಕೊಂಡು ಈ ಜನಪರ ಚಳವಳಿ ಮೂಲಕ ಮೂಡಿಬಂದಂಥ ಮುರ್ತೇದಾರರ ಸೊಸೈಟಿ ಇವತ್ತು ನಮ್ಮಲ್ಲಿ ಶೇಂದಿ ತೆಗೆಯೋರಿಲ್ಲ. ಆ ಚಳವಳಿ ನಡೆಯುವಾಗ ಹೆಚ್ಚು ಕಡಿಮೆ 10,000 ಜನ ಇದ್ದರು. ಅವರ ನಿಜ ಉಡುಪಿನಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು.
ಆದರೆ ಇವತ್ತು ನಮ್ಮಲ್ಲಿ ಸೇಂದಿ ತೆಗೆಯೋರಿಲ್ಲ. ಸಮಾಧಾನ ಏನಂತ ಹೇಳಿದರೆ, ಆ ಸೇಂದಿ ತೆಗೆದು ಮರದಿಂದ ಕೆಳಗೆ ಬಿದ್ದು ತಲೆ ಹೊಡ್ಕೊಂಡು ಕಾಲು ಮುರ್ಕೊಂಡಂಥ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಈ ಮುರ್ತೈದಾರರ ಸೊಸೈಟಿಯಲ್ಲಿ ಪ್ರಾಶಸ್ತ್ಯದ ಆಧಾರದಲ್ಲಿ ಅವರಿಗೆ ಕೆಲಸ ಕೊಡುವಂಥ ಒಂದು ಯೋಜನೆ ರೂಪಿತವಾಗಿ 10 ಬ್ರಾಂಚ್ಗಳಿದೆ. ಇವತ್ತು ಸಜಿಪಾ ಮೂಡದ ಸಂಜೀವ್ ಪೂಜಾರಿ ಅವರು ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ನನ್ನ ಅಂದಾಜು ಒಂದು 6-7 ಮುರ್ತೈದಾರ ಸೊಸೈಟಿಗಳಿವೆ, ಒಂದು 30-35 ಬ್ರಾಂಚ್ಗಳಿವೆ. ಅವತ್ತು ಮಾಡಿರುವಂಥ ಕನಸು ಇವತ್ತು ನನಸಾಗಿರುವಂಥ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದಿಂದ ಗೌರವಿಸಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಈ ಕೊರಗ ಪೂಜಾರರ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಅವರಿಗೆ ರಾಜಣ್ಣ ಬಂದಾಗ ಹೇಳಿದೆ, ರಾಜಣ್ಣವರೇ, ನಮ್ಮ ಕೊರಗ ಪೂಜಾರರನ್ನು ಸುಧಾರಣೆ ಮಾಡೋದು ಕಷ್ಟ, ಆದರೆ ಅಂಥ ಪ್ರಾಮಾಣಿಕರು ಮತ್ತೊಬ್ಬರಿಲ್ಲ ಅಂತೇಳಿ. ಒಂದು ದಿವಸ ಏನಾಯಿತು, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿ ಕುಂದಾಪುರಕ್ಕೆ ಬಂದಿದ್ದರು. ವಿನಯ್ ಕುಮಾರ್ ಸರ್ಕೆ ಮನ್ನಾ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಮನ್ನಾ ಮಾಡಿರುವಂಥ ಲೀಟರ್ ಫೀ ಬಗ್ಗೆ ಗಲಾಟೆ ಆಗ್ತಾಯಿತ್ತು. ಈ ಕೊರಗ ಪೂಜಾರರು ನನ್ನನ್ನು ಸೇರಿ ಕರ್ಕೊಂಡೋಗಿದ್ರು. ಹೋಗಿ ಇವರು ಮುಖ್ಯಮಂತ್ರಿ ಹೇಳಿದ್ರು, ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾರೊಬ್ಬ ಎಸ್ ಪಿ ಇದ್ದ, ಭಾಳ ಎತ್ತರ ಇದ್ದ, ಅವ ಹೀಗೆ ಇವ್ರ ಕೈಗೆ ಜಗಲಿ ಕೈ ಹಾಕಿ ಹಿಂಗೆ ಇಟ್ಕೊಂಡ್ಬಿಟ್ಟ. ಇವ್ರು ಹಿಂಗೆ ತೂಗಾಡ್ತಾಯಿದ್ರು, ಸಣ್ಣ ಜೀವಲ್ಲಿ ಇವ್ರು ತೂಗಾಡ್ತಾಯಿದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮುರ್ತೇದಾರೆಲ್ಲ ಬಂದಿದ್ದಾರೆ, ಅವ್ರಿಗೆ ಲೀಟರ್ ಫೀ ಮನ್ನಾ ಮಾಡಬೇಕಂತ. ವೀರಪ್ಪ ಮೊಯ್ಲಿಯವರು ಹೇಳಿದರು, ಆಯಿತು ಲೀಟರ್ ಫೀ ನಾನು ಮನ್ನಾ ಮಾಡ್ತೀನಪ್ಪ, ಅದಕ್ಕಿಷ್ಟೆಲ್ಲ ವಾದ ಮಾಡಬೇಕಾ ನಿಮ್ಮವರು ಅಂತ ಕೇಳಿ. ನಾನು ಹೇಳಿದೆ, ಕೊರಗ ಪೂಜಾರೇ, ವೀರಪ್ಪ ಮೊಯ್ಲಿಯವರು ಮನ್ನಾ ಮಾಡ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಇನ್ನು ನೀವು ವಾದ ಮಾಡಬೇಡಿ ಅಂತೆ. ಇವರು ಹೀಗೆ ತೂಗಾಡ್ತಾ ಇದ್ದವ್ರು ಹೇಳ್ತಾರೆ, ಶ್ರೀನಿವಾಸ ಪೂಜಾರಿ ಹಾಗೆ ಬರೆದು ಕೊಡ್ಲಿಕ್ಕೆ ಹೇಳಿ ಅವ್ರ ಹತ್ರ ಅಂದೇಳಿ ಮುಖ್ಯಮಂತ್ರಿಗಳ ಹತ್ರ ಬರೆದು ಅಲ್ಲ ಮಾರ ಮುಖ್ಯಮಂತ್ರಿಗಳು ನೀವು ಬರೆದು ಕೊಡ್ತಾರ ಅಂತ. ಹೀಗೆ ಸುಧಾರಣೆ ಈ ಚಳವಳಿಯಂಥ ಕಲ್ಪನೆಗಳನ್ನೆಲ್ಲ ನೆನೆಸಿಕೊಂಡಾಗ ಭಾಳ ಕಷ್ಟವಾಗಿತ್ತು. ಅವತ್ತು ಅಬಕಾರಿ ಅವರು ಬಂದು ಇಲ್ಲಿ ಸೇಂದಿ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ದಾಳಿ ಮಾಡಿಬಿಟ್ರು. ಮರುದಿವಸ ಕೊರಗ ಪೂಜಾರಿ ಎಲ್ಲ ನಮ್ಮ ಅಂಗಡಿ ಬೆಂಚು ಎಲ್ಲ ತಗೊಂಡೋದ್ರು ಅಬಕಾರಿ ಅವರು. ಆಗ ಕೊರಗ ಪೂಜಾರಿ ಏನು ಮಾಡಿದ್ರು ಅಂದರೆ, ಒಂದು ಕಲ್ಲಿನ ಕಟ್ಟೆ ಕಟ್ಟಿದ್ರು, ಕಲ್ಲಿನ ಕಟ್ಟೆ ಕಟ್ಟಿ ಅದ್ರ ಮೇಲೆ ಬಾಟ್ಲಿ ಇಟ್ಟರು. ಅವ ರೈಡ್ ಮಾಡಿದವ ಬರೀ ಬಾಟ್ಲಿ ಬಿಟ್ಟರೆ ಕಲ್ಲು ಕಟ್ಟೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಇವ್ರು ಹೇಳೋದು, ಹೇಗೆ ನಾನು ಮಾಡಿದೆ ಕಂಡ್ಯ ಅಂತೇಳಿ. ಹೀಗೆ ಸಾಮಾನ್ಯವಾಗಿ ಅತ್ಯಂತ ಕೆಳಸ್ತರದ ನಿಮ್ಮಲ್ಲೇನೋ 30-35 ಸಾವಿರ ಸೊಸೈಟಿಗಳಿದೆಯಲ್ಲ, ನನ್ನ ಅಂದಾಜು ಅತ್ಯಂತ ಕೆಳಸ್ತರದ ಬಡವರು ತಮ್ಮ ಬದುಕಿಗೋಸ್ಕರ ಕಟ್ಟಿಕೊಂಡಿರುವಂಥ ಈ ಕರ್ನಾಟಕದ ಏಕೈಕ ಸೊಸೈಟಿಗಳಲ್ಲಿ ನಮ್ಮ ಮುರ್ತೇದಾರರ ಸೊಸೈಟಿ ಒಂದು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಖುಷಿ ಮತ್ತು ಸಮಾಧಾನ. ಈ ಸಂಭ್ರಮ ಕಾರ್ಯಕ್ರಮಕ್ಕೆ ನೀವು ಬಂದಾಗ ಬಂಗಾರಪ್ಪನವರ ನೆನಪಾಯಿತು. ಜನಪರವಾದಂಥ ಹೋರಾಟದ ಮೂಲಕ ನೀವು ಬಂದವರು. ನಿಮ್ಮ ಜೊತೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವಾದ ಮಾಡಿದ್ದೆ, ಜಗಳ ಮಾಡಿದ್ದೆ, ಕಡೆಗೆ ನೀವು ಹೇಳಿದ ನ್ಯಾಯಕ್ಕೆ ಒಪ್ಕೊಂಡಿದ್ದೆ ಅಲ್ಲ, ಹೌದಲ್ಲ? ವಾದ ಮಾಡಿದ್ದೆ, ಜಗಳ ಮಾಡಿದ್ದೆ, ಕಡೆಗೆ ರಾಜಣ್ಣ ಮೇಲಿರುವಂಥ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ, ನಂಬಿಕೆಯಿಂದ ನೀವು ಹೇಳಿದಂಥ ಸಮಜಾಯಿಸಿಗೆ ಒಪ್ಕೊಂಡಿದ್ದೆ. ನಮ್ಮೂರಿಗೆ ಬಂದು ಈ ಬಡವರ ಸೊಸೈಟಿ ಉದ್ಘಾಟನೆ ಮಾಡಿದ್ದಕ್ಕೋಸ್ಕರ ನಾನು ರಾಜಣ್ಣವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಅವ್ರ ಜೊತೆ ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮನಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.